ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ತಂದೂರಿ ಮಾಡ್ತಾ ಇದ್ದಾರೆ. ತಂದೂರಿ ನಾನೇ ಸೊ ಮಲೇಷ್ಯಾದಿಂದ ಬಂದಿದ್ವಲ್ಲ, ಬಾಯಿ ರುಚಿನ ಬಯಸ್ತಿತ್ತು, ಅದಕ್ಕೋಸ್ಕರ ತಂದೂರಿ ಚಿಕನ್ ಮಾಡ್ಕೊತಾ ಇರೋದು. ಬನ್ನಿ ಮಾಡೋಣ. ಏನೇನು ಹಾಕಿದ್ದ? ಅವ್ರು ಹೇಳ್ಬೇಕು, ಅವ್ರು ಹಾಕಿದ್ರು. ತಂದೂರಿ ಮಸಾಲೆ ರೆಡಿಮೇಡ್ ಹಾಕ್ಬಿಟ್ಟವ್ರು ನಮ್ಮಮ್ಮ. ಅದಕ್ಕೆ ಸ್ವಲ್ಪ ಖಾರ ಇಡಕ್ಕೆ ಮಾತ್ರ ನಾನು ಹೆಂಡ್ತಿನ ಕರೆದವ್ರೆ. ಒಂದು ನಿಮಿಷ ಆಗಲ್ಲ. ಎಷ್ಟು ಪೀಸ್ ಹಾಕ್ಲಿ? ಈ ಥರ ಮ್ಯಾರಿನೇಟ್ ಆಗಿರುತ್ತೆ. ಚಿಕ್ಕದಾಗ 4 ಹಾಕು. ಕರೆಂಟ್ ಉಳಿಸ್ತವ್ರೆ ಬೇಗ ಆಗಲಿ ಅಂತ. ಚಿಕ್ಕದಾಗ ಕಟ್ ಮಾಡಿಸಿದ್ದೀನಿ. ಅದಕ್ಕೆ ಯಾಕೆ ಕಟ್ ಮಾಡಿಸ್ತೆ? ಬೇಗ ಅಷ್ಟು ಹಂಗಿಡು. ಅದನ್ನೇ ತಂದೂರಿಗೆ ದೊಡ್ಡದಾಗಿ ತಾನೇ ಕಟ್ ಮಾಡಿಸ್ಬೇಕಿತ್ತು. ಅವಾಗಲೇ ವಿಡಿಯೋ ಕಟ್ ಆಯಿತು. ಸೊ ಜೋಡಿಸಿಟ್ಟಿದ್ದಾರೆ. 5 ಪೀಸ್ ಇಟ್ಬಿಟ್ಟವ್ರೆ, ಆ ಕಡೆ ಈ ಕಡೆ ಜೋಡಿಸಿ ಬೇಯಬಾರ್ದು. 4 ಪೀಸಾ? ಸರಿ, ಇಟ್ಟು ಬನ್ನಿ. ಓಪನ್ ಮಾಡಿ ಇದನ್ನ ಈ ಥರ ತಗೊಂಡು ಹಿಂಗೊಳಗಿರ್ಬೇಕು. ಯಾರು ಆಯ್ತಾ? ಈಗ ಹಾಕಿ. ಮರ್ತೋಗೈತೆ, ತುಂಬ ದಿನ ಆಗಿ ಮಾಡಿ. ಒಂದು ನಿಮಿಷ. ರೆಡಿನಾ? ನಾವು ರೆಡಿಯಾಗಿದ್ದೀವಿ, ನೀವು ಮಾಡಿ. ಎಲ್ಲಿ? ಇದೇ ಮರ್ತೋಗೈತಲ್ಲ. ಹಂಗಲ್ಲ, ಅದು ಸ್ಟಾರ್ಟ್ ಮಾಡಿ 53 ಸೆಕೆಂಡ್ ಆಯಿತು. 53 ಎಲ್ಲ ಅವಾಗೆಲ್ಲ ನನಗೆ ಗೊತ್ತಿತ್ತು, ನಿನಗೆ ಗೊತ್ತಿಲ್ವಾ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ಸರಿ, ಇದಾಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ತಿರ್ಗಿ ಸ್ಟಾರ್ಟ್ ಮಾಡಿದೆ. ಸೊ ತಿರ್ಗಾದ್ಮೇಲೆ ಸಾಕ್ತೀವಿ. ಕಾಣಿಸಾಯ್ತು, ನಾನು ಅದಕ್ಕೆ ತಕ್ಕೊಂಡಿದ್ದು. ಸರಿ, ತಂದೂರಿ ಆದ್ಮೇಲೆ ಸಿಗೋಣ. ಅಲ್ಲಿ ತನಕ ಕಷ್ಟ ಅನ್ನೋದು ಯಾರ ಜೀವನದಲ್ಲಿ ಇರಲ್ಲ ಹೇಳಿ. ನನ್ನ ಜೀವನದಲ್ಲೂ ಕಷ್ಟ ಅನ್ನೋದಿತ್ತು. ನಾನು ಬೆಂಗಳೂರಿಗೆ ಕೋರ್ಸ್ ಮಾಡೋಣ ಅಂತ ಹೋದೆ. ಆ ಕೋರ್ಸಿಗೋಸ್ಕರ ನಾನು ಮನೆಯವರಿಗೆ ಹೊರೆ ಆಗಬಾರ್ದು ಅಂತ ಎಜುಕೇಷನ್ ಲೋನ್ನ ಮಾಡಿಸ್ದೆ. ಸೊ ಬೆಂಗಳೂರಿಗೆ ಹೋಗಿದ್ದೀನಿ ಅಂತ ಅಂದಮೇಲೆ ಅಲ್ಲಿ ಸ್ಟೇ ಆಗೋಕ್ಕೆ ಏನಾದರೂ ಹುಡ್ಕೋಬೇಕಲ್ವಾ. ನನಗೆ ಆಪ್ಷನ್ ಇದ್ದಿದ್ದು ಪಿ ಜಿನಲ್ಲಿ ಸ್ಟೇ ಆಗೋದಕ್ಕೆ. ಸೊ ನಾನು ಪಿ ಜಿ ಹುಡ್ಕೊಂಡೆ. ಪಿ ಜಿ ರೆಂಟ್ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು. ಯಾಕೆ ಅಂದರೆ ನನಗೆ ಕೋರ್ಸಿಗೆ ಹತ್ರ ಆಗುವಂಥ ಲೊಕೇಶನ್ ಬೇಕಿತ್ತು. ಸೊ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಟ್ರಾವೆಲ್ದು ಡಿಡಕ್ಟ್ ಮಾಡಿ ಪಿ ಜಿಗೆ ದುಡ್ಡು ಕೊಟ್ರಾಯ್ತು ಅಂತ ಆ ಪ್ಲ್ಯಾನಿಂಗಲ್ಲಿ ನಾನು ಪಿ ಜಿ ಸೇರಿಕೊಂಡೆ. ಸೊ ಇಷ್ಟೆಲ್ಲ ಆಯಿತು. ಕೋರ್ಸು ಸ್ಟಾರ್ಟ್ ಆಯಿತು. ಆಗ ನನಗೆ ಕೋರ್ಸ್ ಇದ್ದಿದ್ದು ಒಂದು 3 hours to 4 hours ಅಷ್ಟೇ. ಆ ಗ್ಯಾಪಲ್ಲ ಮೇಲೆ ತುಂಬ ಟೈಮ್ ಇರ್ತಿತ್ತು. ಹೇಗಿದ್ರು ಎಜುಕೇಷನ್ ಲೋನ್ ಇದೆ ಮತ್ತು ಪಿ ಜಿ ದುಡ್ಡು ಕಟ್ಟಬೇಕಲ್ಲ, ಕೆಲಸ ಮಾಡೋಣ, ಪಾರ್ಟ್ ಟೈಮ್ ಕೆಲಸ ಮಾಡೋಣ ಅಂತ ಕೆಲಸ ಹುಡ್ಕೋಕೆ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಕೆಲಸ ಹುಡ್ಕೋದು ಎಷ್ಟು ಕಷ್ಟ ಇರುತ್ತೆ ಅಂತ ನಾನು ಕೆಲಸ ಹುಡ್ಕೋಕೆ ಸ್ಟಾರ್ಟ್ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು. ಕಣ್ಣಲ್ಲಿ ನೀರು. ಮನೆಗೆ ಒಂದು ವಾರ ಫೋನೇ ಮಾಡ್ತಿರ್ಲಿಲ್ಲ. ತುಂಬ ಬೇಜಾರಾಗ್ತಿತ್ತು. ಯಾಕೆಂದರೆ ಕೆಲಸ ಸಿಗ್ತಿಲ್ಲಲ್ಲ, ಫ್ರಸ್ಟ್ರೇಷನ್ನು, ಇದೆಲ್ಲ ಟೆನ್ಷನ್ನಿಂದ ಮನೆಯವ್ರ ಹತ್ರ ಮಾತೇ ಆಡ್ತಿರ್ಲಿಲ್ಲ ಸರಿಯಾಗಿ. ಇದನ್ನೆಲ್ಲ ನನ್ನ ಫ್ರೆಂಡು ಅಬ್ಸರ್ವ್ ಮಾಡ್ತಿದ್ಲು. ಆಗ ನನಗೆ ನನ್ನ ಫ್ರೆಂಡು ಸಜೆಸ್ಟ್ ಮಾಡಿದ್ದು, ನೀನು ಯಾಕೊಬ್ರು ಜ್ಯೋತಿಷ್ರ ಹತ್ರ ಮಾತಾಡಬಾರ್ದು ಅಂತ. ಆಗ ನಾನು ಹೇಳಿದೆ, ಪ್ರಾಬ್ಲಮ್ ಇರೋದು ನನಗೆ, ಅವ್ರು ಇದಕ್ಕೆಲ್ಲ ಏನು ಮಾಡ್ತಾರೆ ಹೇಳು ಅಂತ. ಆಮೇಲೆ ಇನ್ನೊಂದು ಕಡೆ ಕೂತ್ಕೊಂಡು ಯೋಚನೆನೂ ಕೂಡ ಮಾಡಿದೆ, ನಾನು ಯಾಕೆ ಒಂದು ಸಲ ಟ್ರೈ ಮಾಡಬಾರ್ದು? ಟ್ರೈ ಮಾಡೋದ್ರಲ್ಲಿ ಏನಿದೆ ಅಲ್ವಾ. ಸೊ ನನಗೆ ಆಗ ಸಿಕ್ಕಿದ್ದು ಆಸ್ಟ್ರೋಟಾಕ್ ಆ್ಯಪ್. ಅದರಲ್ಲಿ ನಾನು ಆಸ್ಟ್ರಾಲಜರ್ ರಾಜೇಶ್ ಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಆಗ ಅವ್ರು ನನ್ನ ಹತ್ರ ಕೇಳಿದಿಷ್ಟೇ, ನಿಮ್ಮ ಡೇಟ್ ಆಫ್ ಬರ್ತ್ ಏನು ಮತ್ತು ನೀವು ಹುಟ್ಟಿದ ಟೈಮ್ ಹೇಳಿ ಅಂತ. ಸೊ ನಾನು ಅವೆರಡನ್ನೂ ಹೇಳಿದೆ. ನನಗೆ ಒಂದು ಸೆಕೆಂಡು ಆಶ್ಚರ್ಯ ಆಯಿತು. ಯಾಕೆ ಅಂದರೆ ಅವರು ಕಂಪ್ಲೀಟಾಗಿ ನನಗೆ ಏನೇನು ಪ್ರಾಬ್ಲಮ್ ಇದೆ ಎಲ್ಲದನ್ನೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆಗ ನನಗೊಂದು ಧೈರ್ಯ ಬಂತು. ಸೊ ನನಗೆ ಏನೇನು ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಅವ್ರ ಹತ್ರ ಹೇಳ್ಕೊಂಡೆ. ಅವ್ರು ನನಗೆ ಹೇಳಿದಿಷ್ಟೇ, ಇದೆಲ್ಲ ನಿಮಗೊಂದು ಫೇಸ್ ಆಗಿದೆ, ನಿಮಗೂ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ, ಅಲ್ಲಿ ತನಕ ಸ್ವಲ್ಪ ಪೇಷನ್ಸ್ ಇರಲಿ, ಸಮಾಧಾನದಿಂದ ಎಲ್ಲದನ್ನು ಫೇಸ್ ಮಾಡಿ ಧೈರ್ಯ ತಗೊಳ್ಳಿ ಅಂತ. ಆಗ ಅವ್ರ ಮಾತು ಮೇಲೆ ನನಗೆ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಸ್ವಲ್ಪ ದಿನದಲ್ಲೇ ನನಗೆ ಕೆಲಸ ಕೂಡ ಸಿಕ್ತು. ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ನಾವೇನಾದರೂ ಈ ಥರ ಪ್ರಾಬ್ಲಮಲ್ಲಿದ್ದಾಗ ನಮಗೆ ಒಳ್ಳೆ ಮಾರ್ಗದರ್ಶನ ನೀಡೋರು ಮತ್ತು ನಮಗೊಂಥರ ಒಳ್ಳೆ ಮಾತಾಡೋರು ಸಿಗಬೇಕು. ಆಗ ನಮಗೇನು ಅನ್ಸುತ್ತೆ, ಓಕೆ ನಮ್ಮ ಜೊತೆನೂ ಯಾರೋ ಇದ್ದಾರೆ, ನಮಗೂ ಒಂದೊಳ್ಳೆ ವೇ ಸಿಗತ್ತೆ ನಡೆಯೋದಕ್ಕೆ ಅಂತ. ನನಗಂತೂ ಆಸ್ಟ್ರೋಟಾಕ್ ಆ್ಯಪಿಂದ ಹಾಗೆ ಆಸ್ಟ್ರಾಲಜರ್ ರಾಜೇಶ್ ಜಿ ಅವ್ರ ಹತ್ರ ಮಾತಾಡಿದ್ದು ತುಂಬಾ ಖುಷಿ ಆಯಿತು. ಹಾಗೆ ನಿಮಗೂ ಕೂಡ ಆಸ್ಟ್ರೋಟಾಕಲ್ಲಿ ಫಸ್ಟ್ ಟ್ರಯಲ್ ಚಾಟಿಗೆ ಫ್ರೀ ಇರುತ್ತೆ. ನಿಮ್ಗೇನಾದರೂ ಇಷ್ಟ ಆದರೆ ನೀವು ಕಂಟಿನ್ಯೂ ಆಗ್ಬೋದು, ಇಷ್ಟ ಆಗಲಿಲ್ಲ ಅಂದರೆ ನೀವು ಅಲ್ಲೇ ಡ್ರಾಪ್ ಔಟ್ ಆಗ್ಬೋದು. ತಂದೂರಿ ಚಿಕನ್ ರೆಡಿಯಾಗಿತ್ತು. ಮೇಡಮ್ ಅವರು ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಂಡು ಬಂದರು. ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೋಗಿರಲಿಲ್ಲ. ತಂದೂರಿ ಮಾಡ್ಕೊತಿದ್ದೆ. ಸೆಕೆಂಡ್ ರೌಂಡು ನಾನು ಚೀಸ್ ಹಾಕಿದ್ದೀನಿ. ಚೀಸ್ ಹಾಂ, ಅಲ್ಲೇ ಮೇಲ್ಗಡೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಂ, ತೆಗಿ.
ನಮ್ಮ ಅಪ್ಪಂಗೆ ಇನ್ನೊಂದ್ಸತಿ ಬೇಯಿಸ್ಬೇಕು ಅಂತ ಅನ್ಸುತ್ತೆ. ಯಾಕೆ ಮೇಲೋದ್ರಲ್ಲ ಅದಕ್ಕ ಕೇಳಿ ನೋಡಮ್ಮ ಒಂದ್ಸತಿ. ಒಳ್ಳೆ ಕೇಳ್ತಾರ ಅವರು. ಬಡ್ರಿ ಅದೆಲ್ಲ ಕಾಯ್ತಿಲ್ಲ. ನಮ್ಮ ಅಮ್ಮಂಗೆ ಮೊಬೈಲ್ ಹಿಡ್ಕೊಂಡು ಕೂತವ್ರೆ. ಇಲ್ಲಿ ಹಿಡ್ಕೊಂಡು ಕೂತವ್ರೆ ಮೊಬೈಲ್ನ. ಇನ್ನೊಂದ್ಸತಿ ಬೇಯ್ಬೇಕಾ? ಇನ್ನೊಂದ್ಸತಿ ಬೇಯಿಸ್ಬೇಕಾ? ಅವ್ರಿಗೆ ಬೇಯೋದು ಸಾಕಾಗಿರಲ್ವಲ್ಲ ಅಂತ. ಅದು ಅವ್ರಿಗೆ ಆಮೇಲೆ ಅವರು ಬಟ್ಟೆ ಇದು ಮಾಡ್ತಾವ್ರಲ್ಲ. ಏನು ಬಟ್ಟೆ ಏನು ಮಾಡ್ತಾವ್ರೆ? ಐರನ್ ಐರನ್. ಹೌದಾ? ತಗೊಳಲ್ವಾ? ಚೀಸ್ ಏನಿದು ಕರಕ್ಲಾಗ್ಬಿಟ್ಟೈತೆ. ಚೆನ್ನಾಗಿ ಬೆಂದೈತೆ. ಓ, ಚೀಸು ಹಿಂಗಾಗ್ಬಿಟ್ಟಿದೆ. ಏನೋ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹಾಂ, ಉಲ್ಟಾ ತೆಗಿತಿದ್ದು ಇನ್ನೊಂದ್ಸತಿ ಬೇಯಿಸ್ಬೇಕಾ ನಿಮಗೆ ಅಂತ. ಓ, ಕನ್ನಡಕ ಹಾಕೊಂಡು ಹೆಂಗೆ ಬಂದ್ಬಿಟ್ರತೆಗೆ ಹೊಟ್ಟೆ ಬಿಡ್ಕೊಂಡತೆಗೆ ಸಾಕಾ? ಸಾಕನ್ಸುತ್ತೆ. ಬನ್ನಿ, ಪರವಾಗಿಲ್ಲ, ಇನ್ನೊಂದ್ಸತಿ ಬೇಯಿಸೋಣ. ನಮಗಿದು ನಮಗೆ ಹಿಂಗೆ ಸರಿ. ಸರಿ, ರೋಸ್ಟಾ ಇನ್ನೊಂದು ರೌಂಡಲ್ಲಿ ಇಟ್ಬಿಡಿ. ಇವಾಗ ಬರಲ್ವಾ ನೀವು? ಬೇಡ ಅದು ಆಫ್ ಮಾಡೋ ಬನ್ನಿ. ಆಮೇಲೆ ಮಾಡಿದ್ರೆ ಆಯ್ತು. ಸರಿ, ತಿನ್ಬಿಟ್ಟು ಹಂಗೆ ಹೇಳು. ಹಂಗೆ ಟೇಸ್ಟ್ ಹೇಳಮ್ಮ. ನಾನು ಚೀಸ್ ಹಾಕಿದ್ದೀನಲ್ಲ ಹಿಂಗೆ. ಚೀಸ್ ಹಾಕಿರುತ್ತಲ್ಲಿ, ಚೀಸ್. ಓ, ಇಲ್ಲಿ ಮೀಟ್ ಕ್ವಾಲಿಟಿ ಚೆನ್ನಾಗಿದೆ ಅನ್ಸುತ್ತೆ. ಚೆನ್ನಾಗೈತೆ. ಚೀಸ್ ಇರೋದು ಇಲ್ಲಿ ಚೆನ್ನಾಗೈತಂತೆ. ಚೆನ್ನಾಗಿತ್ತು. ತಂದೂರಿ ಚೆನ್ನಾಗೈತಾ? ತಡಿ. ನಮ್ಮ ಅಪ್ಪ ಟೇಸ್ಟ್ ಮಾಡಿ ಹೇಳುತ್ತೆ, ತಡಿ. ಹಾಂ ಮಾಡಿ. ಚೀಸ್ ಲೇಯರ್ದು ಚೆನ್ನಾಗಿದೆ ಅಂತಲ್ಲ. ಅದಪ್ಪ ನಂದೇ ಫೋನ್ ಬರ್ತಿರೋದು. ನನಗೆ ಸಾಕು. ಇನ್ನೊಂದ್ಸರಿ ಇಡ್ಬೇಕಾ? ಸಾಕು. ಈ ಬೆಂದಿಲ್ಲ ಅಂತನಾ? ಅದು ಹಂಗೆ ಬೇಯೋದಿಲ್ಲ. ಬೆಂದೈತೆ. ಬೆಂದೈ ಚೆನ್ನಾಗಿ. ಇಲ್ಲ, ಈ ಜ್ಯೂಸಿ ಇರಲ್ಲ. ಇಲ್ಲ ಬರ್ತೀನಿ. ಖಾರ ಚಟ್ನಿ ಖಾರ ಚಟ್ನಿ ಮಾಡಿದ್ರು. ಹಾಂ, ಇವ್ರಿಗೆ ಸೈಡಿಂದ ಕೊಡ್ತೀನಿ. ಟೇಸ್ಟ್ ತೆಗಿ. ಸುಡ್ತೈತೆ. ಕರಂ ಕರಂ. ನಿನಗೆ ಹಿಂಗೆ ಬೇಕಲ್ವಾ? ಓ, ಇದು ನಿನ್ನ ಸ್ಕಿನ್ ಹಾಕ್ಸಿದ್ಯಲ್ಲ, ಅದಕ್ಕೆ ಕರಂ ಅಂತಿರೋದು. ಸ್ಕಿನ್ ಔಟ್ ಮಾಡಿಸಿರ್ಲಿಲ್ವಾ? ಸೂಪರ್. ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಕಂಟಿನ್ಯೂ ಸೆಕೆಂಡ್ ರೌಂಡಿಗೆ ಇಡೋಣ. ನಿಮ್ಮ ಮನೆಯಲ್ಲೂ ಏನು ಸ್ಪೆಷಲ್ ಮಾಡ್ಕೊಂಡಿದ್ರಿ ಅಂತ ಹೊಸ್ತುಡುಕಿಗೆ ಕಮೆಂಟಲ್ಲಿ ತಿಳಿಸಿ. ಅಲ್ಲಿ ತನಕ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀವಿ. ಬಾಯ್ ಬಾಯ್.